ದುಬೈಗೆ ಬಂದಿದ್ದ ಸಂದರ್ಭದಲ್ಲೂ ನಿಮ್ಮ ಕ್ಲಾಸಸ್ ನೋಡಿ ನಮಗೆ ಅನ್ನಿಸ್ತಾ ಇತ್ತು, ಹಿಂಗೂ ಒಂದು ಕ್ಲಾಸ್ ನಡೆಸಬಹುದಾ, ಹಿಂಗಿದ್ದು ಒಂದು ಕ್ರಿಯೇಟ್ ಮಾಡಬಹುದಾ ವಾತಾವರಣನ ಅಂತ. ಯಾಕೆಂದರೆ ನಾನು ಈಗಾಗಲೇ ಹೇಳಿದ ಹಾಗೆ ಸರ್ಕಾರಿ ಕನ್ನಡ ಶಾಲೆಗಳು ಮುಚ್ಚೋ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಬಂದಿದೆ. ನಾವು ಎಷ್ಟೇ ಸುದ್ದಿ ಮಾಡಿದ್ರು, ನಾವು ಎಷ್ಟೇ ಸಲ ಹೋಗಿ ವರದಿನ ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ಹೇಳಿದ್ರು ಕೂಡ ದಿನಕ್ಕೊಂದರಂತೆ ಮುಚ್ತಾ ಇದೆ. ಅಂಥದ್ರಲ್ಲಿ ದೂರದ ದುಬೈನಲ್ಲಿ ಒಂದು ಆಸೆ ಇಟ್ಕೊಂಡು, ಒಂದು ಪರಿಕಲ್ಪನೆ ಇಟ್ಕೊಂಡು, ನಮ್ಮ ಕನ್ನಡ ಅನ್ನೋ ಅಭಿಮಾನದಿಂದ ಒಂದು ಪಾಠಶಾಲೆ ಶುರು ಮಾಡ್ತೀರಿ. ಪ್ರಧಾನಿ ಮೋದಿಯವರು ಅದನ್ನು ಮನ್ ಕಿ ಬಾತ್ನಲ್ಲಿ ಹೇಳ್ತಾರೆ. ಒಂದು ರೀತಿ ಗೂಸ್ ಬಂಪ್ಸ್ ಫೀಲ್ ಆಗುತ್ತೆ, ದೂರದ ದುಬೈ ದೇಶದಲ್ಲಿ ನಮ್ಮದೊಂದು ಕನ್ನಡ ಶಾಲೆ ಅಂತ. ಸೊ ಅಲ್ಲಿಂದಾನೇ ಶುರು ಮಾಡ್ಬೋಣ. ಹೆಂಗೆ ಜರ್ನಿ ಶುರು ಆಯಿತು ಅಂತ, ಯಾಕೆ ಅನ್ನಿಸ್ತು ನಿಮಗೆ ದುಬೈನಲ್ಲಿ ಕನ್ನಡ ಶಾಲೆ ಮಾಡಬೇಕು ಅಂತ? ನಾನು ಅಪ್ಪಟ ಕನ್ನಡಿಗ ಅಂತ ಹೇಳ್ಬೋದು. ಭರಮಸಾಗರ ಅನ್ನೋ ಕುಗ್ರಾಮದಲ್ಲಿ ಜನಿಸಿದವನು, ದಾವಣಗೆರೆಯಲ್ಲಿ ಓದಿದೆ, ಮತ್ತು ಬೆಂಗಳೂರಿಗೆ ಬಂದು ಸರ್ಕಾರಿ ಕಲಾ ಕಾಲೇಜಿನಲ್ಲಿ ಇಂಗ್ಲೀಷ್ ಮೇಜರ್ ಡಿಗ್ರಿ ಮಾಡಿ, ಆದರೆ ಇಲ್ಲಿ ಕನ್ನಡ ಕಾರ್ಯಕ್ರಮಗಳಲ್ಲಿ ಭಾಳ ಸಕ್ರಿಯವಾಗಿ ಇರ್ತಾಯಿದ್ದೆ. ನಾನು ಕವನಗಳನ್ನು ಬರಿತಾ ಇದ್ದೆ. ನಿಸಾರ್ ಅಹಮದ್ನವರು ವೆಚ್ಚಿ ನನಗೆ ಬಹುಮಾನ ಕೂಡ ಕೊಟ್ಟಿದ್ದಾರೆ. ಈ ಥರದ ಒಂದು ಹಿನ್ನೆಲೆಯಲ್ಲಿ ಬೆಳೆದಂಥವ್ನು ನಾನು. 2002ರಲ್ಲಿ ದುಬೈಗೆ ಹೋಗ್ತೀನಿ. ದುಬೈಗೆ ಹೋದಾಗ ತುಂಬ ಅಪರಿಚಿತವಾದ ಜಾಗ. ಇವತ್ತು ಭಾಳಷ್ಟು ಕಮ್ಯುನಿಕೇಷನ್ ಇದೆ, ಎಲ್ಲ ಇದೆ. ಹಾಗಾಗಿ ಅಲ್ಲಿ ಯಾರೂ ನನಗೆ ಪರಿಚಯನೇ ಇರಲಿಲ್ಲ. ಆವಾಗ ನಾನು ಹುಡುಕಿದ್ದು ಕರ್ನಾಟಕ ಸಂಘ ಇರ್ಬೋದಲ್ಲ. ಹುಡುಕಿದಾಗ ಅಲ್ಲಿ 1985ರಲ್ಲೇ ಒಂದು ಕರ್ನಾಟಕ ಸಂಘ ದುಬೈ ಅಂಥೇಳಿ ಸ್ಥಾಪಿತ ಆಗಿತ್ತು. ಅದರಲ್ಲಿ ನನಗೆ ಕೆಲಸ ಮಾಡುವಂಥ ಒಂದು ಅವಕಾಶ ಸಿಕ್ತು. ಅದರಲ್ಲಿ ಒಬ್ಬ ಸಾಮಾನ್ಯ ವಾಲಂಟಿಯರಾಗಿ ಸ್ವಯಂ ಸೇವಕನಾಗಿ ಕೆಲಸ ಮಾಡ್ತಾಯಿದ್ದೆ. ಸೊ ಅಲ್ಲಿಂದ ಶುರುವಾದ ಜರ್ನಿ. ನನ್ನ ಮದುವೆ ಆದಮೇಲೆ, ನನಗೆ ಮಕ್ಕಳಾದಮೇಲೆ, ನನಗೆ ಅವ್ರ ಮಕ್ಳಿಗೆ ಕಲಿಸ್ಬೇಕಲ್ಲ ಕನ್ನಡ. ಸೊ ಮಕ್ಕಳು ಇಲ್ಲಾಂದರೆ ಅನಕ್ಷರಸ್ಥರಾಗ್ತಾರೆ ಕನ್ನಡದಲ್ಲಿ. ಅನಕ್ಷರಸ್ಥರು ಕನ್ನಡದಲ್ಲಿ ಅನಕ್ಷರಸ್ಥರು. ದೇ ಆರ್ ಇಲ್ಲಿಟ್ರೇಟ್ಸ್ ಇನ್ ಕನ್ನಡ. ದಟ್ ಐ ಕೆನಾಟ್ ಅಕ್ಸೆಪ್ಟ್. ನನಗೆ ಅದನ್ನು ಒಪ್ಕೊಳ್ಳೋಕ್ಕಾಗಲ್ಲ. ಅವಾಗ ಏನು ಮಾಡ್ತೀನಿ, ನನ್ನ ಸ್ನೇಹಿತರಿದ್ದರು ಭಾಳಷ್ಟು ಜನ, ಎಲ್ಲ ಇದೇ ಜೀವನದ ಒಂದು ಶ್ರೇಣಿಯಲ್ಲಿದ್ದಂಥವ್ರು. ಅವ್ರಿಗೂ ಅದೇ ಸಮಸ್ಯೆ. ಮಕ್ಕಳಿಗೆ ಮನೆಯಲ್ಲಿ ತಾಯಿ ಹೇಳ್ಕೊಟ್ರೆ ಪಾಠ ಆಗಲ್ಲ, ಅದು ಕಲಿಯಲ್ಲ ಅವರು, ಅಷ್ಟೊಂದು ಸೀರಿಯಸ್ನೆಸ್ ಇರಲ್ಲ. ಅದಕ್ಕೇನು ಮಾಡಿದ್ವಿ, ನಾವೊಂದು 40-50 ಜನ ಮಕ್ಕಳಿದ್ರು. ಅವ್ರನ್ನೆಲ್ಲ ಸೇರಿಸಿ ಒಂದು ಶಾಲೆಯಲ್ಲಿ ಒಂದು ವಾತಾವರಣ ಕೊಟ್ಟಾಗ ಅವ್ರು ಕಲಿತಾರೆ ಅಂತೇಳಿ ಡಿಸೈಡ್ ಮಾಡ್ತೀವಿ. ಆವಾಗ ಶಾಲೆ ಎಲ್ಲಿ ತರೋದು ದುಬೈನಲ್ಲಿ? ಅಲ್ಲಿ ಒಂದು ಸಣ್ಣ ಜಾಗ ತೊಗೊಂಡು ನಾವು ಬಾಡಿಗೆ ತೊಗೊಂಡು ನಡೆಸಬೇಕು ಅಂದರೆ ಭಾಳಷ್ಟು ಖರ್ಚಾಗುತ್ತೆ. ಸೊ ಆ ಖರ್ಚನ್ನು ಯಾಕೆ ನಿಭಾಯಿಸೋದು ಅನ್ನೋದು ಯೋಚನೆ ಮಾಡ್ತಿದ್ದಾಗ ನಮಗೆ ಯೋಚನೆ ಬಂತು, ಅಲ್ಲಿ ನಮ್ಮ ಸುತ್ತೂರು ಸಂಸ್ಥಾನ ಮಟ್ಟದ ಒಂದು ಶಾಲೆ ಇದೆ, JSS ಶಾಲೆ ಇದೆ. ಅದರದ್ದು CEO ಆಗಿದ್ದು DP ಶಿವಕುಮಾರ್ ಅಂಥೇಳಿ. ಅವ್ರ ಹತ್ರ ಹೋಗಿದ್ದು ಈ ಸಮಸ್ಯೆ ಹೇಳಿ ಕೇಳಿದ್ವಿ ನಾವು, ಈ ಶಾಲೆನಲ್ಲಿ ಒಂದು ಅವಕಾಶ ಕೊಡಿ ಅಂತ. ಅವರು ಸ್ವಾಮೀಜಿಗಳು ಬಂದಾಗ ನೀವು ಭೇಟಿ ಮಾಡಿ, ಖಂಡಿತ ಅವ್ರು ಒಪ್ತಾರೆ ಅಂತ ಒಂದು ಮಾತು ಹೇಳಿದಾಗ ನಾವು ಅವ್ರು ಬಂದರು, ಸ್ವಾಮೀಜಿಯವರು ಬಂದರು. ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಗಳು ಬಂದಾಗ ನಾವು ಕೇಳ್ಕೊಂಡ್ವಿ, ಬುದ್ಧಿ ಹಿಂಗೆ ಒಂದು ಕನ್ನಡ ಕಲಿಸ್ಬೇಕು ಅಂತಿದ್ದೀವಿ, ದುಡ್ಡು ಕೊಡೋಕ್ಕಾಗಲ್ಲ, ಶಾಲೆಯಲ್ಲಿ ವಾರಾಂತ್ಯದಲ್ಲಿ ನಮ್ಗೆ ಸಮಯ ಕೊಡಿ. ಯಾಕೆಂದರೆ ಅಲ್ಲಿ ಒಂದು ಕಲ್ಚರ್ ಇದೆ, ಇಡೀ ಶಾಲೆನ ರೆಂಟ್ ಔಟ್ ಮಾಡ್ತಾರೆ ವೀಕೆಂಡ್ಸಲ್ಲಿ, ಈವೆಂಟ್ಸ್ಗಳಿಗೆ, ಸ್ಪೋರ್ಟ್ಸ್ಗಳಿಗೆ ಅಂತೇಳಿ. ಅದು ರೆವೆನ್ಯೂ ಜನ್ರೇಷನ್ ಅವರಿಗೆ. ಅದನ್ನು ಬಿಟ್ಟು ನಮಗೆ ಕೊಡುವಂಥ ಪರಿಸ್ಥಿತಿ. ಆವಾಗ ಸ್ವಾಮೀಜಿ ಒಂದೇ ಮಾತಲ್ಲಿ ಹೇಳಿದರು, ಕನ್ನಡ ಭಾಷೆ ಕಲಿಸೋದ್ರಿಂದ ನಮ್ಮ ಸಂಸ್ಕಾರ ಕಲಿಸ್ತೀವಿ ನಾವು, ಖಂಡಿತ ಮಾಡಿ, ಒಳ್ಳೆಯ ಕೆಲಸ ಅಂಥೇಳಿ ಅವತ್ತು ಆಶೀರ್ವಾದ ಮಾಡಿದರು. ಅವತ್ತು 2014ರಲ್ಲಿ ಶಾಲೆ ಆರಂಭ ಆಯಿತು. ಅಲ್ಲಿ 45 ಮಕ್ಕಳಿಂದ ಶುರುವಾಗಿದ್ದ ಶಾಲೆ ಅದು ಪ್ರತಿ ವರ್ಷ ಬೆಳೀತಾನೆ ಹೋಯಿತು. 100 ಆಯಿತು, 200 ಆಯಿತು, 400 ಆಯಿತು, 800 ಆಯಿತು. ಅದಾದ ನಂತರ ಇನ್ನೊಂದು ಅಲ್ಲಿಂದ ಸ್ಥಳಾಂತರಗೊಂಡು ನಮ್ಮ ಪ್ರಭಾಕರ್ ಕೋರೆ ಅವ್ರದ್ದು ಒಂದು ಬಿಲ್ವ ಅಂತ ಒಂದು ಸ್ಕೂಲ್ ಇತ್ತು, ಅಲ್ಲಿ ಅವಕಾಶ ಕೊಟ್ಟರು ಅವರು. ಅಲ್ಲಿ ನಾವು ಶುರು ಮಾಡ್ತಾಯಿದ್ವಿ, ಕಂಟಿನ್ಯೂ ಮಾಡ್ತಾಯಿದ್ವಿ. ಅಲ್ಲಿ ಕೋವಿಡ್ ಬಂತು 2019ರಲ್ಲಿ. ಕೋವಿಡ್ ಆದ ನಂತರ ನಾವೇನು ಮಾಡಿದ್ವಿ, ಇದನ್ನು ನಿಲ್ಲಿಸಬಾರ್ದು. ಕೋವಿಡ್ನಲ್ಲಿ ಎಲ್ಲ ನಿಂತೋಗಿತ್ತು. ಬಟ್ ನಮ್ಮಲ್ಲಿ ಒಳ್ಳೆ IT ಪ್ರೊಫೆಷ್ನಲ್ಸು ವಾಲಂಟಿಯರ್ಸ್ ಆಗಿದ್ದಾರೆ. ಶಶಿಧರ್ ಮುಂಡ್ರಿಗಿ ಅಂತಿದ್ದಾರೆ, ಗಿರೀಶ್ ಅಂತಿದ್ದಾರೆ, ಕೊಟ್ರೇಶ್ ಯಾರ್ಲಗಟ್ಟಿ ಅಂತಿದ್ದಾರೆ. ಇವರೆಲ್ಲರೂ ಒಂದು ಒಗ್ಗೂಡಿಸಿ, ಗಿರೀಶ್ ಪಟ್ವಾರಿ ಅವರೆಲ್ಲರೂ ಕೂಡ ಸೇರಿಕೊಂಡು, ಇಲ್ಲ ಸರ್ ನಾವು ಮಾಡೋಣ, ಯಾಕೆಂದರೆ ನಾವೆಲ್ಲ IT ಬ್ಯಾಕ್ಗ್ರೌಂಡ್ನವರು, ಖಂಡಿತ ಇದನ್ನು ಮಾಡ್ಬೋದು, ಯಾವುದೇ ಕಾಸ್ಟ್ ಇಲ್ದಂಗೆ ನಾವು ಮಾಡ್ತೀವಿ ಅಂತ ಮುಂದೆ ಬಂದರು. ಆವಾಗ ಅದನ್ನು ಆನ್ಲೈನ್ ತೊಗೊಂಡೋದ್ವಿ. ಅಲ್ಲಿಂದ ಇಲ್ಲಿವರೆಗೂ ಆನ್ಲೈನಲ್ಲೇ ನಡೀತಾ ಇದೆ. ದಟ್ ಗೇವ್ ಅಸ್ ಅನ್ ಎಕ್ಸ್ಪೋನೆನ್ಷಿಯಲ್ ರೀಚ್. ಪಕ್ಕದ ದೇಶಗಳೆಲ್ಲರೂ ಕೂಡ ಬಂದರು. ಸೌದಿ ಇರ್ಬೋದು, ಕತರ್, ಬಾರೇನ್, ಒಮಾನ್, ಯೆಮೆನ್ ಎಲ್ಲ ಕಡೆಯಿಂದ ಬಂದರು. ಈಗ ಅದೊಂಥರ ಗ್ಲೋಬಲ್ ಶಾಲೆಯಾಗಿ ರೀಚ್ ಆಗ್ತಾ ಇದೆ. ಈವನ್ ಥೈಲ್ಯಾಂಡಿಂದ ಬರ್ತಾರೆ, UK ಬರ್ತಾರೆ ಮಕ್ಕಳು, ಆನ್ಲೈನ್ ಇರೋದ್ರಿಂದ. ಈ ಪ್ರಸ್ತುತ ವರ್ಷ 2436 ಮಕ್ಕಳು ನೋಂದಣಿ ಮಾಡಿಕೊಂಡು ಕನ್ನಡವನ್ನು ಕಲಿತಾ ಇದ್ದಾರೆ. ಅದೇ ರೀತಿ ಇದು ಒಂದು ಉಚಿತ ಶಾಲೆ. ನಾವು ಯಾರಿಗೂ ದುಡ್ಡು ಕೊಡೋದು ಇಲ್ಲ, ತೊಗೊಳ್ಳೋದು ಅನ್ನೋ ರೀತಿ. ತೊಗೊಳ್ಳೋದಿಲ್ಲ ಅಂದರೆ ಸರಿ, ಯಾಕೆಂದರೆ ಮಕ್ಕಳಿಗೆ ಚಾರ್ಜ್ ಮಾಡೋಕ್ಕಾಗಲ್ಲ, ಕನ್ನಡವನ್ನು ಉಚಿತವಾಗಿ ಕಲೀಲಿ. ಬಟ್ ಆದರೆ ಸೇವೆ ಮಾಡ್ತಾ ಇರೋ ಟೀಚರ್ಸ್ 19 ಜನ ಇದ್ದಾರೆ. ಇಲ್ಲ, ನಾನು ಅದನ್ನೇ ಕೇಳೋಣ ಅಂತ ಅಂದ್ಕೊಂಡೆ. ಉಚಿತವಾಗಿ
ಯಾವ ರೀತಿ ಒಂದು ಸ್ಕೂಲ್ ನಡ್ಸೋಕ್ಕಾಗತ್ತೆ ಅಂತ. ಯಾಕಂದರೆ ಕಲಿಸೋರು ಬೇಕು, ಅದಕ್ಕೊಂದು ಪ್ಲ್ಯಾನಿಂಗ್ ಬೇಕು. ನೋಡಿ, ಯಾಕೆಂದರೆ ನಾವೆಲ್ಲ ಶುರು ಮಾಡ್ಕೊಂಡಾಗ ಹೆಂಗೆ ಮ್ಯಾನೇಜ್ ಮಾಡಿದ್ರಿ? ಅಂದರೆ ಒಂದು 40-50 ಮಕ್ಕಳದು ಶುರು ಮಾಡಿದ್ರಿ ಅಂತ ಹೇಳಿದ್ರೆ ಆರಂಭದಲ್ಲಿ 40-50 ಜನ ಮಕ್ಕಳು. ಕಲಿಸೋರು ಯಾರು, ಹೆಂಗೆ ಕಲಿಸ್ಬೇಕು, ಏನು ಕಲಿಸ್ಬೇಕು, ಹೆಂಗೆ ಪ್ಲ್ಯಾನ್ ಮಾಡ್ಕೊಂಡ್ರಿ? ಇದು ಮೊದಲನೇದಾಗಿ ಭಾಳ ಈಸಿ ಅನ್ನಿಸ್ತು ನಮಗೆ. ಮೊದಲನೇದಾಗಿ ಯಾಕೆಂದರೆ ನಮ್ಮ ವೈಸ್ ಪ್ರೆಸಿಡೆಂಟ್ ಇದ್ದಾರೆ ಸಿದ್ಧಲಿಂಗೇಶ್ ರೇವಪ್ಪ ಅಂತ, ಅವರ ಶ್ರೀಮತಿ ಅವರು ಉಚಿತವಾಗಿ ಕೆಲಸ ಮಾಡೋಕ್ಕೆ ಬಂದರು. ಮತ್ತು ನಾಗರಾಜರಾವ್ ಅಂತ ಟ್ರೆಜರರ್ ಇದ್ದಾರೆ, ಅವರು ಶ್ರೀಮತಿ ಬಂದರು. ನಮ್ಮ ಸೆಕ್ರೆಟರಿ ಸುನಿಲ್ ಗಾವಸ್ಕರ್ ಇದ್ದಾರೆ, ಅವ್ರ ಶ್ರೀಮತಿ ಚೇತನಾ ಅವರು ಬಂದರು. ಸೊ ನನ್ನ ಶ್ರೀಮತಿ ರೂಪಾ ಶಶಿಧರ್ ಅಂತೇಳಿ ಶೀ ಈಸ್ ಡೆಡಿಕೇಟೆಡ್. ನಾವು ಈಗ 12 ವರ್ಷದಿಂದ ಅದಕ್ಕೋಸ್ಕರವಾಗಿ ಪೂರ್ತಿ ಕೆಲಸನೂ ಬಿಟ್ಬಿಟ್ರು ಅವರು. ನಾನು ಕನ್ನಡ ಕಲಿಸೋದು ಒಂದೇ ಕೆಲಸ ಮಾಡ್ತೀನಿ ಅವತ್ತು ಶುರು ಮಾಡಿದರು. ಈಗ ಸಾಕಾಗ್ತಾಯಿತ್ತು, 5-6 ಜನ ನಮ್ಮ ಮನೆಯವರೇ ಎಲ್ಲ ನಡೆಸ್ತಾರೆ, ಅವ್ರಿಗೇನು ದುಡ್ಡು ಕೊಡೋಗತ್ತೆ ಇಲ್ಲ ಅಂತ ಶುರು ಮಾಡಿದ್ವಿ ನಾವು. ಅದು ಬೆಳೆದಂತೆ ನಮಗೆ ಟೀಚರ್ಸ್ನ ಅಗತ್ಯ ಜಾಸ್ತಿ ಆಗ್ತಾ ಹೋಯಿತು, ಶಿಕ್ಷಕಿಯರನ್ನ ಜಾಸ್ತಿ ಅವಾಗ ಏನು ಮಾಡಬೇಕು? ಆವಾಗ ನಾವು ಅವ್ರನ್ನೆಲ್ಲ ಮೋಟಿವೇಟ್ ಮಾಡಿ ಒಂದಷ್ಟು ಜನನ ಸಭೆ ಕರೆದು, ನೋಡಿ ನೀವು ಕರ್ನಾಟಕದಲ್ಲಿದ್ದರೆ ಕರ್ನಾಟಕಕ್ಕೋಸ್ಕರ ನಾಡು ನುಡಿ ದೇಶ ಭಾಷೆ ಅಂತ ಮಾಡ್ಬೋದು ಏನಾದರೂ. ಇಲ್ಲಿ ಏನು ಮಾಡ್ತೀರಿ? ಪರದೇಶ ಪಕ್ಕದಲ್ಲಿ, ನಮ್ಮ ಮನೆ ಪಕ್ಕದಲ್ಲಿ ಯಾರೊಬ್ಬ ಜೋರ್ಡಾನ್ ಇರ್ತಾನೆ, ಇನ್ನೊಬ್ಬ ಬ್ರಿಟಿಷ್ ಇರ್ತಾನೆ, ಒಬ್ಬ ಅಮೆರಿಕನ್ ಇರ್ತಾನೆ, ಏನು ಮಾಡ್ತೀರಿ? ಹಾಗಾಗಿ ಅವ್ರನ್ನ ಮೋಟಿವೇಟ್ ಮಾಡಿದ್ವಿ. ಅವ್ರಿಗೊಂದು ಸ್ವಲ್ಪ ಸ್ಫೂರ್ತಿ ತುಂಬಿ, ನೀವು ಕನ್ನಡಕ್ಕೆ, ರಾಜ್ಯಕ್ಕೆ, ಭಾಷೆಗೆ ಏನಾದ್ರು ಮಾಡೋದಾದರೆ ಈ ರೀತಿ ಮಾಡಿ, ಕನ್ನಡ ಕಲಿಸೋದು ಮುಖಾಂತರ ಮಾಡೋಣ, ಇದೊಂದೇ ದಾರಿ ನಮಗಿರೋವಂಥದ್ದು ಅಂತ ಹೇಳಿದಾಗ ಭಾಳಷ್ಟು ಜನ ಟೀಚರ್ಸು ರೆಸ್ಪಾಂಡ್ ಮಾಡಿದರು. ಬಂದರೂ ಕೂಡ ಯಾವ ಮಟ್ಟಕ್ಕೆ ಹೋಯ್ತು ಅಂದರೆ ಅವ್ರನ್ನ ಇಮಿಡಿಯೇಟ್ ಬಂದವ್ರನ್ನೆಲ್ಲ ತೊಗೊಳ್ಳಿಲ್ಲ ನಾವು, ಅವರನ್ನು ಇಂಟ್ರೂವ್ ಮಾಡಿ ತಗೊಳ್ಳೋವಂಥ ಒಂದು ಸ್ಥಿತಿ ಬಂತು. ಯಾಕೆ ಅಂದರೆ ಅಷ್ಟು ಜನ ಅಲ್ಲಿ ಕನ್ನಡಕ್ಕಾಗಿ ನುಡಿಯುವಂಥ ಹೃದಯಗಳಿದ್ದಾವೆ, ಜನ ಇದ್ದಾರೆ. ಹಂಗಾಗಿ ಅವ್ರು ಬಂದವ್ರನ್ನ ಅವರಿಗೆ ನಾವು ಮೊದಲು ಹೇಳ್ತೀವಿ, ನೀವು 6 ತಿಂಗಳು ಕಮಿಟ್ಮೆಂಟ್ ಇದ್ದರೆ ಮಾತ್ರ ಬನ್ನಿ. ಯಾಕೆಂದರೆ 4 ದಿನ ಟೀಚ್ ಮಾಡಿ ಹೋಗೋಂಗಿಲ್ಲ. ಯಾಕೆಂದರೆ ಟೀಚರ್ಸ್ ಒಬ್ಬರೇ ಇರಬೇಕು, ಒಂದು ಬ್ಯಾಚಿಗೆ ಒಬ್ಬರು ಟೀಚರ್ ಅಂದರೆ ಅವರೇ ಕಂಟಿನ್ಯೂ ಆಗಬೇಕು. ಆವಾಗಲೇ ಆ ಮಕ್ಕಳೇನು ಅಂತ ಟೀಚರಿಗೆ ಗೊತ್ತಾಗುತ್ತೆ, ಟೀಚರ್ ಏನು ಅಂತ ಮಕ್ಕಳಿಗೆ ಗೊತ್ತಾಗುತ್ತೆ, ಆ ಲರ್ನಿಂಗ್ ರಿದಮ್ಮು ಸರಿಯಾಗಿರುತ್ತೆ ಅಂಥೇಳಿ. ಸೊ ಅಲ್ಲಿಂದ ಶುರುವಾಗಿದ್ದು ಈಗ 19 ಜನ ಟೀಚರ್ಸ್ ಇದ್ದಾರೆ. ಅದರಲ್ಲಿ ಎಲ್ಲರೂ ಕೂಡ ಉಚಿತವಾಗಿ ಸ್ವಯಂ ಪ್ರೇರಿತವಾಗಿ ಮಾಡ್ತಾ ಇದ್ದಾರೆ, ಇವತ್ತಿಗೂ ಕೂಡ ಇದ್ದಾರೆ.